ಓಕೆ, ಈಗ ಅನೇಕ ಸಚಿವರು ಮುನ್ನಡೆ ಕೊಟ್ಟಿದ್ದಾರೆ, ಹಿನ್ನಡೆ ಕೊಟ್ಟಿದ್ದಾರೆ. ಯಾರು ಅಂತ ಹೇಳ್ಬಿಡ್ತೀನಿ. ಮೊದಲಿಗೆ ಸಿದ್ದರಾಮಯ್ಯ. ಓಕೆ, ಯಾರೆಲ್ಲ? ಮೊದಲಿಗೆ ಸಿದ್ದರಾಮಯ್ಯನವರು ವರುಣಾ ಕ್ಷೇತ್ರ, ಇದು ಚಾಮರಾಜನಗರ ಕ್ಷೇತ್ರಕ್ಕೆ ಬರುತ್ತೆ. ಓಕೆ, ಅಲ್ಲಿ ಗೆದ್ದಿದ್ದಾರೆ. ಯಾರು? ಸುನಿಲ್ ಬೋಸ್ ಗೆದ್ದಿದ್ದಾರೆ. 33,352 ಮತ ಕಾಂಗ್ರೆಸ್ಗೆ ಲೀಡ್ ಬಂದಿದೆ. ಆದರೆ ಮೈಸೂರಲ್ಲಿ ಯಾಕೆ ಸೋತರು ಅಂತೇಳಿ ಸಿದ್ದರಾಮಯ್ಯ ಅಂತ ಹೇಳುವಾಗ ಸಿದ್ದರಾಮಯ್ಯ ಅವರಿಗೆ ಅವರದೇ ಆದಂಥ ಒಂದು ಶಕ್ತಿ ಇದೆ. ಮೈಸೂರು ಅವರ ತವರು ಜಿಲ್ಲೆ. ಇಲ್ಲಿ ಪ್ರಶ್ನೆ ಬರೋದು ಮೈಸೂರಲ್ಲಿ ಗೆದ್ರಾ ಇಲ್ವಾ ಅಂತೇಳಿ. ನಾವು ಮೊನ್ನೆಯಿಂದ ಹೇಳ್ತಾ ಇದ್ವಿ, ಸಿ ಎಮ್ಗೂ ಹಿನ್ನಡೆಯಾಗಿದೆ, ಡಿ ಕೆ ಶಿವಕುಮಾರ್ಗೂ ಹಿನ್ನಡೆಯಾಗಿದೆ ಅಂತೇಳಿ. 33,352 ಮತ ಓಕೆ ಲೀಡ್ ಕೊಟ್ಟಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಕನಕಪುರದಲ್ಲಿ ಲೀಡ್ ಕೊಟ್ಟಿದ್ದಾರೆ, 25,677 ಮತ ಲೀಡ್ ಕೊಟ್ಟಿದ್ದಾರೆ. ಆಮೇಲೆ ಅಲ್ಲಿ ಎರಡೇ ಕಡೆ, ಒಂದು ರಾಮನಗರ, ಇಕ್ಬಾಲ್ ಹುಸೇನ್ 154 ಲೀಡ್ ಕೊಟ್ಟಿದ್ದಾರೆ. ಬಾಲಕೃಷ್ಣ ಇವರೆಲ್ಲ ಲೀಡ್ ಕೊಟ್ಟೇ ಇಲ್ಲ, ಎಲ್ಲ ಡಮಾರ್. ಆಮೇಲೆ ರಂಗನಾಥ್ ಅವರು ಲೀಡ್ ಕೊಟ್ಟಿಲ್ಲ. ಅಲ್ಲಿ 2 ಲಕ್ಷದ ಮತಗಳ ಅಂತರದಿಂದ ಸೋತಿದ್ದಾರೆ. ಈಗ ನೀವುಗಳು ರಾಜೀನಾಮೆ ಕೊಡಬೇಕು ಅಂತ ಕೇಳುವಾಗ ಅವ್ರವ್ರನ್ನ ಕೇಳ್ತಾರೆ, ಸರ್ ನೀವೇ ಸೋಲಿಸಿದಿರಿ, ನಿಮ್ಮ ತಮ್ಮನೇ ಗೆಲ್ಸೋಕ್ಕಾಗಿಲ್ಲ, ನಮ್ಮನ್ನೇನು ಕೇಳ್ತೀರಿ ಅಂತ. ಇರಲಿ ಬಿಡಿ. ಬಹುಶಃ ಯಾವುದೇ ಮಂತ್ರಿಗಳ ಏನು ರಾಜೀನಾಮೆ ಕೊಡೋ ಪ್ರಕ್ರಿಯೆ ಇರಲಿಕ್ಕಿಲ್ಲ ಅಂದ್ಕೊಂಡಿದ್ದೀನಿ. ಭೈರತಿ ಸುರೇಶ್ ಇವರು ಬೆಂಗಳೂರು ಉತ್ತರಕ್ಕೆ ಬರ್ತಾರೆ. ಬೆಂಗಳೂರು ಉತ್ತರ ಇಲ್ಲಿ ಲೀಡ್ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ. ಆದರೆ ರಾಜೀವ್ ಗೌಡ ಗೆದ್ದಿಲ್ಲ. ಅರ್ಥ ಆಯ್ತಾ? ಅಲ್ಲಿ ಶೋಭಾ ಕರಂದ್ಲಾಜೆ ಗೆದ್ದಿದ್ದಾರೆ. ಈಗ ಇವ್ರ ಹತ್ರ ಕೇಳಿದರೆ ಏನಾಗಿದೆ ಅಂತ, ಸರ್ ನಾವು ಲೀಡ್ ಕೊಟ್ಟಿದ್ವಿ, ಇನ್ನೇನು ಮಾಡಲಿ ಅಂತಾರೆ. ನೆಕ್ಸ್ಟು ಕೆ ಜೆ ಜಾರ್ಜ್, ಸರ್ವಜ್ಞ ನಗರ, 74,244 ಮತಗಳನ್ನು ಕೊಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಗೆದ್ದಿಲ್ಲ. ಅವರ ಕ್ಷೇತ್ರದಲ್ಲಿ ದೊಡ್ಡ ಲೀಡ್ ಇದೆ, 74,224 ಸಣ್ಣ ಲೀಡಲ್ಲಿ ದೊಡ್ಡ ಮಟ್ಟದಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಜಮೀರ್ ಅಹಮದ್ ಖಾನ್, 42,953 ಮತ ಚಾಮರಾಜಪೇಟೆ ಲೀಡ್ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಗೆಲ್ಲೋಕೆ ಆಗಲಿಲ್ಲ ಕಾಂಗ್ರೆಸ್. ಅವರ ಕ್ಷೇತ್ರದಲ್ಲಿ ಲೀಡ್ ಆಗಿದೆ, ಜಾಸ್ತಿ ಕೊಟ್ಟಿದ್ದಾರೆ. ಶರಣ್ ಪ್ರಕಾಶ್ ಪಾಟೀಲ್ ಸೇಡಂ 9,207 ಮತಗಳ ಲೀಡ್ ಕೊಟ್ಟಿದ್ದಾರೆ. ಇವರು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಸೇಫ್. ಆದರೆ ವಾಲ್ಮೀಕಿ ನಿಗಮ ವಿಚಾರದಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ನೆಕ್ಸ್ಟು ಶಿವರಾಜ್ ತಂಗಡಗಿ, ಕನಕಗಿರಿ MLA ನೋಡಿ, ತಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ 4,438 ಮತಗಳು ಲೀಡ್ ಕೊಟ್ಟಿದ್ದಾರೆ. ಇವರು ಸೇಫ್. ಇವರು ಫುಲ್ ಮೀಸೆ ತಿರುಗಿಸಿ ಓಡಾಡ್ತಾ ಇರ್ಬೋದು. ಶರಣಬಸಪ್ಪ ದರ್ಶನಾಪುರ, ಶಹಾಪುರದಲ್ಲಿ, ಕಲಬುರಗಿ 9,585 ಮತಗಳ ಲೀಡ್ ಮತ್ತು ತಮ್ಮ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಗೆದ್ದಿದ್ದಾರೆ. ಮೀಸೆ ತಿರುಗಿಸ್ಕೊಂಡು ತಿರುಗ್ಬೋದು, ಗೆಲ್ಲಿಸಿದ್ದೀವಿ ಅಂತ. ನೆಕ್ಸ್ಟ್ ಬಿ ನಾಗೇಂದ್ರ, ಬಳ್ಳಾರಿ ಗ್ರಾಮೀಣ, ಪಾಪ 25,875 ಮತಗಳು ಕೊಟ್ಟಿದ್ದಾರೆ. ಆಮೇಲೆ ಈ ತುಕಾರಾಮ್ ಗೆದ್ದಿದ್ದಾರೆ. ಆದರೆ ಪಾಪ ಅವರೇ ರಾಜೀನಾಮೆ ಕೊಟ್ಟಿದ್ದಾರೆ ಬೇರೆ ಕಾರಣಕ್ಕಾಗಿ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈ ತುಕಾರಾಮ್ ಅವರಿಗೆ ಬೇಸರ ಆಗಿದೆ ಅಂತ, ನಾನು ಹೋಗಲ್ಲಪ್ಪ ಡೆಲ್ಲಿಗೆ, ನಾನಿಲ್ಲಿ MLA ಆಗಿರ್ತೀನಿ ಅಂತ ಅಂದ್ಕೊಂಡಿದ್ದಾರಂತೆ. ಅದ್ರ ಬಗ್ಗೆ ಮಾಹಿತಿ ನಾಳೆ ಕೊಡ್ತೀನಿ. ಇನ್ಯಾರು? ಕೆ ವೆಂಕಟೇಶ್, ಪಿರಿಯಾಪಟ್ಟಣ, 11,744 ಮತಗಳು ಮೈಸೂರಿಗೆ ಬರುತ್ತೆ. ಇದು ಪಿರಿಯಾಪಟ್ಟಣ ಲೀಡ್ ಕೊಟ್ಟಿದ್ದಾರೆ. ರಹೀಮ್ ಖಾನ್ ಬೀದರ್ನಲ್ಲಿ 32,477 ಮತಗಳ ಲೀಡ್ ಮತ್ತು ಗೆದ್ದಿದ್ದಾರೆ. ರಹೀಮ್ ಖಾನ್ ಫುಲ್ ಮಿಂಚಿಂಗು. ನೆಕ್ಸ್ಟ್ ಡಾಕ್ಟರ್ ಎಸ್ ಸಿ ಮಹದೇವಪ್ಪ, ಟಿ ನರಸೀಪುರ, 2,921 ಮತ. ಇವರ ಮಗ ಚಾಮರಾಜನಗರದಲ್ಲಿ ಗೆದ್ದಿದ್ದಾರೆ. ಇವರು ಕೂಡ ಲೀಡ್ ಕೊಟ್ಟಿದ್ದಾರೆ, 2,921 ಮತಗಳು. ಆಮೇಲೆ ಸತೀಶ್ ಜಾರಕಿಹೊಳಿ, ಯಮಕನಮರಡಿ, 23,000 ಮತಗಳ ಲೀಡ್, ಮಗಳು ಗೆದ್ದಿದ್ದಾರೆ. ಇವರಿಗೆ ಲಕ್ಷ್ಮಣ ಸವದಿ ಮೇಲೆ ಕೋಪ ಇದೆ, ಅಲ್ಲಿ ಅಥಣಿಯಲ್ಲಿ ಲೀಡ್ ಕೊಟ್ಟಿಲ್ಲ ಅಂತೇಳಿ ಫುಲ್ ಜಗಳ ಶುರುವಾಗಿದೆ. ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಈಶ್ವರ್ ಖಂಡ್ರೆ, ಮಗ ಗೆದ್ದಿದ್ದಾರೆ. ಮಗನಿಗೆ 16,743 ಮತಗಳ ಲೀಡ್, ಫುಲ್ ಮೀಸೆ. ಓಕೆ. ಪ್ರಿಯಾಂಕರ್ಗೆ ಚಿತ್ತಾಪುರ, ತಮ್ಮ ಯಾರು ತಂದೆಯ ಕ್ಷೇತ್ರ, ಕಳೆದ ಬಾರಿ ಸಂಬಂಧಿ ಗೆದ್ದಿದ್ದಾರೆ. ರಾಧಾಕೃಷ್ಣ ದೊಡ್ಡಮನಿ ಲೀಡ್. ಓಕೆ, ಇದೆಲ್ಲ ಗೆದ್ದವರು, ಇವರೆಲ್ಲ ಸೇಫ್ ಆಯಿತಾ? ಎಲ್ಲ ಸೇಫೇ. ಆದರೆ ಅಂದರೆ ಲೀಡ್ ಕೊಡದವರೇನು ರಾಜೀನಾಮೆ ಕೊಡ್ತಾರೆ ಅಂತೇನಿಲ್ಲ. ನಾನು ಹೇಳಿದ್ನಲ್ವ, ಮುಖ್ಯಮಂತ್ರಿ ಗೆಲ್ಸೋಕ್ಕಾಗಿಲ್ಲ, ಉಪಮುಖ್ಯಮಂತ್ರಿ ಗೆಲ್ಸೋಕ್ಕಾಗಿಲ್ಲ. ಹಾಗಾಗಿ ಅವರಿಬ್ಬರನ್ನು ಇಟ್ಕೊಂಡು ಸೇಫ್. ಯಾರೆಲ್ಲ ಲೀಡ್ ಕೊಟ್ಟಿಲ್ಲ ನೋಡಿ, SS ಮಲ್ಲಿಕಾರ್ಜುನ್ ತಮ್ಮ ಪತ್ನಿಗೆ ಲೀಡ್ ಕೊಡ್ಸೋಕ್ಕಾಗಿಲ್ಲ ರೀ. ಓಕೆ, ಏನಾಗುತ್ತೆ ಗೊತ್ತಿಲ್ಲ SS ಮಲ್ಲಿಕಾರ್ಜುನ್ ವಿಚಾರ. ನೆಕ್ಸ್ಟ್ ಲಕ್ಷ್ಮೀ ಹೆಬ್ಬಾಳ್ಕರ್, ತಮ್ಮ ಮಗ ಮೃಣಾಲ್ ಹೆಬ್ಬಾಳ್ಕರ್ಗೆ ಬೆಳಗಾವಿ ಗ್ರಾಮೀಣದಲ್ಲಿ ಇದು BJPಗೆ ಲೀಡು 50,000. ಇವರ ಮಂತ್ರಿಗಿರಿ ಉಳಿಯತ್ತಾ ಗೊತ್ತಿಲ್ಲ. SS ಮಲ್ಲಿಕಾರ್ಜುನ್, ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿಗಿರಿ ಉಳಿಯತ್ತಾ? ತಮ್ಮ ಫ್ಯಾಮಿಲಿಗೆ ಕೊಟ್ಟಿದ್ದಾರೆ, ಆದರೂ ಆಗಿಲ್ಲ.
ಇನ್ನು ರಾಮಲಿಂಗಾರೆಡ್ಡಿ BTM ಲೇಔಟ್ ತಮ್ಮ ಮಗಳು, BJPಗೆ ಲೀಡು, ತೇಜಸ್ವಿ ಸೂರ್ಯಗೆ ಲೀಡು, ಗೊತ್ತಿಲ್ಲ, ಎಲ್ಲ ಸಿಕ್ಕಾಕೊಂಡ್ಬಿಟ್ರು ಈಗ. ಇನ್ನು ಮಧು ಬಂಗಾರಪ್ಪ ಅಕ್ಕನಿಗೆ ಸೊರಬದಲ್ಲಿ, ಇದು ಕಾಂಗ್ರೆಸ್ಗೆಲ್ಲ ಬಂದಿರೋದು ಮತ, BJPಗೆ ಬಂದಿರೋದು, ರಾಘವೇಂದ್ರಂಗೆ ಬಂದಿದೆ 17,937 ಮತ. ಏನು ಮಾಡ್ತೀರಿ? ರಾಜೀನಾಮೆ ಕೊಡಿಸ್ತೀರಿ? ನೆಕ್ಸ್ಟ್ ಶಿವಾನಂದ ಪಾಟೀಲ್, ಬಸವನ ಬಾಗೇವಾಡಿ ಮಗಳು ಸಂಯುಕ್ತ ಪಾಟೀಲ್, ಅವ್ರು ಹೇಳ್ತಾ ಇದ್ರು ಗಜಕೇಸರಿ ಯೋಗ ಇದೆ ನನಗೆ, ನಾನು ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆಗ್ತೀನಿ ಅಂತೇಳಿ. ಬಟ್ ಅವರ ತಂದೆ ಕ್ಷೇತ್ರದಲ್ಲೇ ಬರಲಿಲ್ಲ ಒಟ್ಟು ಶಿವಾನಂದ ಪಾಟೀಲ್. ಇನ್ನು SS ಮಲ್ಲಿಕಾರ್ಜುನ್ ಹೇಳಿದೆ ನಾನು. ಓಕೆ, ಈ ನಡುವೆ ಇದೆಲ್ಲ ಆಯ್ತಲ್ಲ, ಇವರೇನೋ ಸೇಫ್ ಆಗ್ಬೋದು, ಇಲ್ಲ ಬಿಡ್ರಿ ಅಲ್ಲೂ ಆಗಿದೆ ಇಲ್ಲೂ ಆಗಿದೆ, 9 ಜನ ಗೆದ್ದಿದ್ದಾರೆ ಮತ್ತೊಂದು ಅಂತೇಳಿ. ಆದರೆ ಉಳಿದವ್ರು ಬಿಡಬೇಕಲ್ಲ, ಯಾರು? ನಾವು ಮಂತ್ರಿ ಆಗಬೇಕು ಅಂತ ಕೆಲವು ಆಸೆಯಲ್ಲಿದ್ದಾರೆ. ಇವ್ರು ಹೇಳ್ತಾರೆ ಸರ್ ಕೆಲವರು ರಾಜೀನಾಮೆ ಕೊಡಿಸಿ ನಮಗೂ ಮಂತ್ರಿ ಆಗಬೇಕು. ಯಾರೆಲ್ಲ ಅವರು? ಬನ್ನಿ, ಲೀಸ್ಟಲ್ಲಿ ಯಾರಿದ್ದಾರೆ? ಓಕೆ, ಎಲ್ಲ ಲೀಸ್ಟ್ ಹೇಳ್ತೀನಿ. 1 2 3 4 5 6 7 8 9 10 11 12 ಜನ ಇದ್ದಾರೆ ಬೇರೆ ಬೇರೆ ಮಂತ್ರಿಗಳಾಗಬೇಕು ಅಂತೇಳಿ. ಸೊ ಹಾಗಾಗಿ ಸ್ವಲ್ಪ ಇದರ ನಡುವೆ ಒಂದು ಹೇಳ್ಬಿಡ್ತೀನಿ ವೀಕ್ಷಕರೇ. ಇಲ್ಲಿ ತನಕ ಹೇಳ್ತಾ ಇದ್ರಲ್ವ, ಲೋಕಸಭಾ ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ, ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸ್ತಾರೆ, ಏಕನಾಥ್ ಶಿಂದೆ ಎಲ್ಲ ಬಾಂಬ್ ಹಾಕಿದ್ರಲ್ಲ, ಎಂಥದ್ದು ಆಗಲ್ಲ. ಸಿದ್ದರಾಮಯ್ಯ ಸರ್ಕಾರ ಸೇಫ್. ಯಾಕೆ ಅಂತಂದರೆ ಅಲ್ಲಿ ಕೇಂದ್ರದಲ್ಲಿ ಸಮ್ಮಿಶ್ರ ಸರ್ಕಾರ ಬಂದ ಕಾರಣಕ್ಕಾಗಿ ಅವರನ್ನು ಉಳಿಸ್ಕೊಳ್ಳೋದೇ ದೊಡ್ಡ ವಿಚಾರ ಆಗಿದೆ. ಇನ್ನು ಇಲ್ಲಿಗೆ ಹೆಂಗೆ ಬರ್ತಾರೆ? ಸೊ ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರ ಅಲ್ಲಿ ಮೈತ್ರಿ ಸರ್ಕಾರ ಬಂದ ಕಾರಣಕ್ಕಾಗಿ ಸೇಫ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.